ಧರ್ಮಸ್ಥಳ ಹತ್ಯಾಕಾಂಡ ಅನ್ನೋದು ಒಂದು ದೊಡ್ಡ ಲಾಕು. ಇದು ಕೀ ಇರಲಿಲ್ಲ ಸರ್. ಕೀ ಹುಡುಕಿ ಲಾಸ್ಟ್ಗೆ ಮಾಜರನ್ನ ಹೆಸರಲ್ಲಿ SIT ಅವರು ವಿಠಲ್ ಗೌಡನನ್ನು ಬಂಗ್ಲೆಗುಡ್ಡ ಕರ್ಕೊಂಡು ಹೋದಾಗ ಬಂಗ್ಲೆಗುಡ್ಡನೇ ಕೀ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತಿಳಿಸುವಂಥ ಕಾರ್ಯನ ವಿಠಲ್ ಗೌಡರು ಮಾಡಿದ್ದಾರೆ. ಬೆಳಗ್ಗೆ ಮಾತಾಡಿದಾಗ ಹೇಳಿದ್ರು, ಸರ್ ನಾನು ಕರ್ಕೊಂಡು ಅರೆಸ್ಟ್ ಮಾಡೋದು ನನಗೆ ಏನಿಲ್ಲ, ಅಲ್ಲೂ ಊಟ ಹಾಕ್ತಾರೆ, ನಮ್ಮ ಅಕ್ಕನ ಮಗಳಿಗೆ ನ್ಯಾಯ ಸಿಗಬೇಕು. ಒಂದು ಏನಕ್ಕೆ ಸರ್ ಸತ್ತೋಗಿರೋದು ನನ್ನದೇ ಅಂದೆ. ಸರ್ ಸತ್ತೋಗ್ಬಿಟ್ಟಾಳೆ ಹೆಣ್ಮಕ್ಳು ಅಂತಂದರೆ, ಸರ್ ಸತ್ತೋಗಿರೋ ಅಲ್ಲಿ ಬರಲ್ಲ ವಾಪಸ್ಸು. ಮುಂದೆ ಯಾವ ಹೆಣ್ಣುಮಕ್ಕಳಿಗೂ ಈ ಅನ್ಯಾಯ ಆಗಬಾರ್ದು, ನಮ್ಮ ಸಂಸಾರ ನಮ್ಮ ಹೆಣ್ಣುಮಗಳ ಬಲಿ ಮುಂದಿನ ಒಂದು ಪೀಳಿಗೆಗೆ ಒಂದು ಉದಾಹರಣೆ ಆಗಬೇಕು, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಸರ್. ನಾನು ಸಾಯೋಕ್ಕೂ ರೆಡಿ, ಜೈಲಿಗೆ ಹೋಗೋಕ್ಕೂ ರೆಡಿ, ಬಟ್ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಲೇಬೇಕು ಅಂತ ವಿಠಲ್ ಗೌಡ್ರು ಹೇಳಿದ್ರು. ಮನದಾಳದ ಮಾತು. ನನಗೂ ಅವ್ರ ಹತ್ರ ಮಾತಾಡಿ ಫಸ್ಟ್ ಟೈಮು ಮನೆ ಬೆಳ್ತಂಗಡಿಗೆ ಹೋದಾಗ ಎಲ್ಲ ಕೇಳಿದ್ರು, ಮಹೇಶ್ ಅವ್ರು ಗೊತ್ತಾ, ಇವನು ಯಾರು, ಅವ್ರು ಗೊತ್ತಾ, ಇವ್ರು ಗೊತ್ತಾ, ಸಮೀರ್ ಗೊತ್ತಾ ಅಂತ, ಎಲ್ಲ ತಿಮ್ರೋಡಿ ಗೊತ್ತಾ, ಇವರೆಲ್ಲ ಅಂತ, ಮಟನವ್ರು ಗೊತ್ತಾ ಅಂತ. ನನಗೆ ಯಾರೂ ಗೊತ್ತಿಲ್ಲ. ಈಗ ಗೊತ್ತು ಮಾಡ್ಕೊಂತ ಏನು ತಪ್ಪೇನಿದೆ, ಏನು ಅವ್ರೇನು ಟೆರರಿಸ್ಟಾ? ಎಲ್ಲ ವಿಸಿಲ್ ಬ್ಲೋವರ್ಸು. ಈ ಒಂದು ಹತ್ಯಾಕಾಂಡಕ್ಕೆ ವಿಸಿಲ್ ಬ್ಲೋವರ್ಸೇ ಐ ಥಿಂಕ್ ಸೌಜನ್ಯಾರ್ ಮಾವ ವಿಠಲ್ ಗೌಡ ಕಂಪ್ಲೇಂಟು ಅರೆಸ್ಟ್ ಮಾಡೋದು ನಮಗೇನು ಸಮಸ್ಯೆ ಇಲ್ಲ. ಒಂದು ರೀತಿಯಲ್ಲಿ ಅರೆಸ್ಟ್ ಮಾಡೋದು ಒಳ್ಳೇದು, ಯಾಕಂದ್ರೆ ಅವ್ನ ಪ್ರಾಣಕ್ಕೆ ಅಂತಕಾರ ಇರೋದ್ರಿಂದ ಅವನು ಐ ಥಿಂಕ್ ಏನೋ ಹೆಚ್ಚು ಕಮ್ಮಿ ಯಾರೇ SIT ಚೀಫ್ನ ಎತ್ತು ಹೊಡೆ ಹಾಕ್ಬೋದು, ಏನೋ ಹೆಚ್ಚು ಕಮ್ಮಿ ಯಾರೇ ಸೇಫಾಗಿ ನೋಡ್ಕೊಂತಾರೆ, ಊಟ ಹಾಕ್ತಾರೆ, ನಮಗೇನು ಸಮಸ್ಯೆ ಇಲ್ಲ. ಬಟ್ ಈ ಬಂಗ್ಲೆಗುಡ್ಡದ ಟರ್ನಿಂಗ್ ಪಾಯಿಂಟ್ ಏನು ಬುಲ್ಡೆ ಕೇಸು ಅಂತ ಒಂದಷ್ಟು ಮಾಧ್ಯಮಗಳು ಒಂದು ನೆಗೆಟಿವ್ ಸುದ್ದಿ ಮಾಡ್ತಾಯಿದ್ರು. ವಿತ್ ಗ್ರೇಟ್ ರೆಸ್ಪೆಕ್ಟು ಮೀಡಿಯಾ, ನಾನು ಹೇಳೋದೇನು ಅಂತಂದ್ರೆ ದಯಮಾಡಿ ಒಂದು ಟ್ರಯಲ್ ನಡಿಬೇಕಾದ್ರೆ ನೆಗೆಟಿವ್ ಪ್ರೊಪಗಂಡ ದಯಮಾಡಿ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಸಾಧ್ಯವಾದ್ರೆ ನಾವೆಲ್ಲ ಸಹಾಯ ಮಾಡೋಣ. ಏನಕ್ಕೆ ಅಂತ ಇದೊಂದು ದೊಡ್ಡ ಹತ್ಯಾಕಾಂಡ, ಹೆಣ್ಣುಮಕ್ಕಳ ಪ್ರಾಣ ಹೋಗಿದೆ, 400ಕ್ಕೂ ಹೆಚ್ಚು ಏನೋ ಜನ ಮಿಸ್ಸಿಂಗ್ ಆಗಿದ್ದಾರೆ, ಗ್ರಾಮ ಪಂಚಾಯತಿನಲ್ಲಿ ಲೆಕ್ಕ ಇಲ್ಲ, ಬಂಗ್ಲೆಗೂಡದಲ್ಲಿ ರಾಶಿ ಇವುಗಳು ಸಿಗ್ತಾ ಇದೆ. ಇಷ್ಟು ದಿನ ಆದರೂ ಒಂದು ಸಮಸ್ಯೆ ಏನು ಅಂತಂದರೆ ಕಂಪ್ಲೇನೆಂಟನ್ನು ಯಾಕೆ ಅರೆಸ್ಟ್ ಮಾಡಿದಂತ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಬಂಗ್ಲೆಗುಡ್ಡಕ್ಕೆ ಭೀಮಾ ಕರ್ಕೊಂಡು ಹೋಗ್ಬೋದಾಗಿತ್ತು ಸರ್. ಯಾಕೆ ಭೀಮಾ ಕರ್ಕೊಂಡು ಹೋಗಿಲ್ಲ, ಇದು ಷಡ್ಯಂತ್ರ ಏನು ಅದು ನಮಗೆ ಗೊತ್ತಾಗಬೇಕಾಗಿದೆ. ಈಗ ಈ ಕೆಲವರು ಈ ನಮ್ಮ ವಿರೋಧ ಮಾಡೋರು ಹೇಳ್ತಾರೆ, ಈ ಟೀಮಲ್ಲಿ ಒಂದಷ್ಟು ಜನ ಎಲ್ಲ ಷಡ್ಯಂತ್ರಧಾರಿಗಳಿದ್ದಾರೆ ಅಂತ. ಭೀಮನ ವಿಚಾರಕ್ಕೆ ಬಂದಾಗ ಬಂಗ್ಲೆಗುಡ್ಡ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿರೋ ಒಂದೊಂದು ಸಣ್ಣ ಮಗು ಗೊತ್ತಿದ್ರೆ ಭೀಮಾ ಬಂಗ್ಲೆಗುಡ್ಡಕ್ಕೆ ಫಸ್ಟೇ ಕರ್ಕೊಂಡು ಹೋಗ್ಬೋದಾಗಿತ್ತು ಸರ್. ಯಾಕೆ ಕರ್ಕೊಂಡು ಹೋಗಿಲ್ಲ ಅದನ್ನು ದಯಮಾಡಿ SIT ಅವರು ತನಿಖೆ ಮಾಡಿ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನಮಗೇನು ಭೀಮಾ ಸುಳ್ಳು ಹೇಳ್ಬಿಟ್ಟ ಅಂತಲ್ಲ, ಉದ್ದೇಶ ಏನು ಗೊತ್ತಾಗಬೇಕು ನಮಗೆ. ಸೊ ಯಾರಾದರೂ ಷಡ್ಯಂತ್ರ ಭೀಮನ ಮುಖಾಂತರ ಮಾಡಿಸ್ತಾ ಇದ್ದಾರೆ, ಅವ್ರು ಹಿಂದೆ ಇರೋರು ಯಾರು ಇದ್ದಾರೆ, ಅದೆಲ್ಲ ಗೊತ್ತಾಗಬೇಕಾಗಿದೆ. ವಿ ಥ್ಯಾಂಕ್ ವಿಠಲ್ ಗೌಡನಿಗೆ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಕೀಯನ್ನು ನಿರ್ಭಯವಾಗಿ ಮಾಧ್ಯಮಗಳ ಮುಖಾಂತರ ನಾನು ಪಳವಳಿಕೆಗಳನ್ನು ನೋಡಿದೆ, SIT ಅವರು ಅದನ್ನು ನೋಡಿದ್ರು. ಎರಡನೇ ಸತಿ ಹೋದಾಗ ಕೂಡ 3-4 ಇತ್ತು, 4 ಮಲಗಿಸಿದ್ರು, ಮತ್ತು ಒಂದಷ್ಟು ಬುಳ್ಳೆಗಳು ಮೇಲ್ಮೇಲೆ ಕಾಣಿಸ್ತಾ ಇತ್ತು. ಈಗ ಬುಳ್ಳೆ ಅಂದ್ರಲ್ಲ ಸರ್, ಬುಳ್ಳೆಗಳೇ ಕಾಣಿಸ್ತಾರೆ ಅಂದರೆ ಕರ್ಮ ಅನ್ನೋದು ನೋಡಿ. ಈಗ ಯಾರೋ ಒಂದಷ್ಟು ಜನ ಎಲ್ಲ ಪ್ರೊಪಗಂಡ ಮಾಡ್ತಾರೆ, ಬುಳ್ಳೆ ಅಂತ. ಖಂಡಿತವಾಗಿ ವಿಠಲ್ ಗೌಡ ಹೇಳಿದ್ರು ಅಲ್ಲಿ ಬರೀ ಬುಳ್ಳೆಗಳೇ ಅಂತ. ಈಗ ಈ ಬುಳ್ಳೆಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ? ಆಮೇಲೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, 472 ಜನ 1995ರಿಂದ 2012ವರೆಗೂ 472 ಜನ ಮಿಸ್ಸಿಂಗ್ ಆಗಿದ್ದಾರೆ, ಅವ್ರು ಯಾರೂ ಸಿಕ್ಕೇ ಇಲ್ಲ. ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ಆ ಎಲ್ಲ ಮಿಸ್ಸಿಂಗ್ ಆಗಿರೋ ಎಲ್ಲರೂ ಕೂಡ ಬಂಗ್ಲೆಗುಡ್ಡದಲ್ಲಿ ಮೂಳೆಗಳಾಗಿ ಬಿದ್ದವ್ರೆ ಅನ್ನೋದು ನನಗೊಂದು ಅನಿಸಿಕೆ ಸರ್. ಇದು SITಗೂ ಕೂಡ ಗೊತ್ತಿದೆ. SIT ಅವರು ಹೇಳ್ತಾ ಇರ್ಬೋದು, ಬಟ್ BLR ಪೋಸ್ಟು ಕೂಡ ಇದು ಒಂದು ಪೋಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಐ ಆಮ್ ಶ್ಯೂರ್ ಇಟ್ಸ್ ಎ ಗ್ರೇಟ್ ಟೈಮ್ ಸರ್. ದೋಸೆ ತಿರುವಾಗ್ತಾ ಇದೆ ಸರ್, ಈಗ ಬರುತ್ತೆ ಮಜಾ ಸರ್.